ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕ್ರಿ ಒಳ್ಳೆ ಹಾಗೆ ಒದ್ದಾಡ್ತಾ ಇದ್ದೀರಾ? ಮೇಡಮ್, ಸ್ವಲ್ಪ ಕಾರ್ನ ಸೈಡ್ ನಿಲ್ಲಿಸ್ತೀರಾ? ಯಾಕೆ, ಏನಾಯ್ತು? ಮೇಡಮ್, ಹೊಟ್ಟೆ ಯಾಕೋ ತುಂಬಾ ಹಸುವಾಗ್ತಾ ಇದೆ. ಸ್ವಲ್ಪ ಕಾರ್ ನಿಲ್ಸಿ ಮೇಡಮ್, ಆರಾಮಾಗಿ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಹೋಗೋಣ. ಬಾಲರಾಜ್, ಮೊದ್ಲೇ ನಾನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ, ಮತ್ತೆ ನೀವು ಕೋಪ ಬರೋ ತರ ಮಾಡಬೇಡಿ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸರಿ. ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಇಲ್ಲಿ. ನೀವ್ ನೋಡಿದ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೇಡಮ್, ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಹೊಟ್ಟೆಗೆ ಅನ್ಯಾಯ ಮಾಡಬಾರ್ದು ಮೇಡಮ್. ಹೊಟ್ಟೆ ತುಂಬಿದ್ರೇನೆ ತಲೆ ಚುರುಕ ಕೆಲಸ ಮಾಡೋದು ಅಂತ ಹೇಳ್ತಾರೆ ಮೇಡಮ್. ನನಗಂತೂ ಊಟ ಮಾಡ್ಲಿಲ್ಲ ಅಂದ್ರೆ ತಲೆನೇ ಓಡಲ್ಲ ಮೇಡಮ್. ನಿಮ್ ತಲೆ ಇದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ಆಯ್ತು ಮೇಡಮ್, ಆಡ್ಕೊಳ್ಳಿ. ನನ್ನ ತಲೆ ಮೇಲಿರೋ ಕೂದಲು ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ ತಲೆ ಒಳಗಡೆ ಇರೋ ಮೆದ್ಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೇಡಮ್ ಪ್ಲೀಸ್, ಎಲ್ಲಾದ್ರೂ ನಿಲ್ಸಿ ಮೇಡಮ್. ನನ್ ಚಿಕ್ಕ ವಯಸ್ಸಿನ ಹಸಿವು ತಡ್ಕೊಂಡು ಅಭ್ಯಾಸ ಇಲ್ಲ ಮೇಡಮ್. ಇವತ್ ಒಂದಿನ ತಡ್ಕೊಳ್ಳಿ, ಏನೂ ಆಗಲ್ಲ. ಆ ಬೈರಂಗ್ ನೋಡಿ ಅವನಿಗೆ ಸರಿಯಾಗಿ ಮಾಡಿದ್ಮೇಲೆ ತಿನ್ನಕ್ ಕೊಡ್ಸದ್ ನಿಮ್ಗೆ. ಇದ್ಯಾವ ಅನ್ಯಾಯ ಮೇಡಮ್? ಅವನೇನೋ ದೂರ ಸಂಬಂಧಿ ಅಂತ ಇನ್ಫ್ಲೂಯೆನ್ಸ್ ಮಾಡಿ ಏನೋ ಕರುಣೆ ತೋರಿಸಿ ಅವನು ಕೆಲಸ ಕೊಡಿಸ್ದೆ. ಇವತ್ತು ನನ್ನ ಮಗನ್ ಮೀಟ್ ಮಾಡೋದಕ್ಕೆ ನಾನು ಉಪವಾಸದಿಂದ ಹೋಗಿ ಮೀಟ್ ಮಾಡ್ಬೇಕಾ? ಇದೆಲ್ಲ ನನ್ನ ಕೈಲಾಗಲ್ಲ ಮೇಡಮ್. ನಾನು ಒಳ್ಳೆ ಫಿಗರ್ ಅಲ್ಲಿ ಇದ್ದಾಗ್ಲೇ ಹಸು ತಡ್ಕೊಳ್ಳಿಲ್ಲ, ಈಗ ಶುಗರ್ ಬಂದಿರೋನು ಮೇಡಮ್ ನನ್ನನ್ನು ತಡ್ಕೊಂತಿರಲ್ಲ ಮೇಡಮ್. ಇದ್ಯಾವ ನ್ಯಾಯ ಮೇಡಮ್? ಅರ್ಥ ಮಾಡ್ಕೊಳ್ಳಿ ಮೇಡಮ್, ಏನಾದ್ರೂ ಕೊಡ್ಸಿ ಮೇಡಮ್. ನಾನೊಬ್ಳೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ನಿಮ್ಮನ್ ಬೇರೆ ಜೊತೆಲಿ ಕರ್ಕೊಂಡು ಒಳ್ಳೆ ಗ್ರಾಚಾರಕ್ ಬಂತು. ಅಯ್ಯೋ, ಕರ್ಕೊ ಬಂದ್ರಿ ತಾನೆ. ಊಟ ಇಲ್ದೇನೆ ಉಪವಾಸ ಇರಂಗ್ ಮಾಡ್ಬೇಡಿ ಮೇಡಮ್, ಏನಾದ್ರೂ ಕೊಡ್ಸಿ ಮೇಡಮ್. ಅಟ್ಲೀಸ್ಟ್ ಒಂದು ಎಳ್ನೀರಾದ್ರೂ ಕೊಡ್ಸಿ ಮೇಡಮ್. ಎಲ್ಲಾದ್ರೂ ಗಾಡಿ ನೋಡಿ ನಿಲ್ಸಿ ಮೇಡಮ್. ಎಂತ ಇರಿಟೇಷನ್ ಪಾರ್ಟಿ ರೀ ನೀವು. ಮೇಡಮ್ 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 ಎಳ್ನೀರ್ ಮೇಡಮ್. ಮೇಡಮ್ ನಿಲ್ಸಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ಏನ್ರಿ ನಿಮ್ ಗೋಳು? ಮೇಡಮ್, ಎಳ್ನೀರ. ಹೋಗ್ ಕುಡ್ದು ಸಾಯ್ರಿ, ಆದ್ರೆ ಬೇಗ ಬನ್ನಿ. ಮೇಡಮ್, ನೀವು ಬನ್ನಿ, ಕಾರಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ರೀ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ಇಲ್ವಾ? ನಾವ್ ಹೋಗ್ತಿರೋ ಕೆಲ್ಸ ಏನು, ನೀವ್ ಮಾಡ್ತಿರೋ ಕೆಲ್ಸ ಏನು? ಮೇಡಮ್ 5 ನಿಮಿಷ ಮೇಡಮ್. ಅವ್ನು ಹಿಂಗ್ ಕೊಚ್ಚುತ್ತಾನೆ, ಹಿಂಗ್ ಕೊಡ್ತಾನೆ, ಹಿಂಗ್ ಕುಡ್ಕೊಂಡ್ ಬಂದ್ಬಿಡೋದು ಮೇಡಮ್. ರೀ, ಆ ಬೈರ ನಮ್ ಕೈ ತಪ್ಪ ಹೋಗ್ಬಿಟ್ರೆ ಕಷ್ಟ ರೀ. ಮೇಡಮ್, ನೀವೇನು 5 ಸ್ಟಾರ್ ಹೋಟ್ಲ್ ಹತ್ರ ನಿಲ್ಸ್ತಾ ಇದ್ದೀರಾ? ವೆರೈಟಿ ಉಟ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ನಿಲ್ಸ್ತಾ ಇರೋದು ಎಳ್ನೀರ್ ಅಂಗಡಿ ಮುಂದೆ. 2 ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ, ಬನ್ನಿ ಮೇಡಮ್. ನೀವ್ ಹೀಗೆ ನನ್ಗೆ ಇರಿಟೇಟ್ ಮಾಡ್ತಿದ್ರೆ ಸರಿಯಾಗಿ ಮಾತಾಡ್ಬೇಕಾಗತ್ತಷ್ಟೇ. ಮೇಡಮ್, 2 ಎಳ್ನೀರು ಮೇಡಮ್. ಅದ್ರಲ್ಲೂ ಪೇಪರ್ ಗಂಜಿ ಅಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್. ಆಮೇಲೆ ತುಂಬಾ ಪೇಪರ್ ಗಂಜಿ ಇದ್ರೆ ಸ್ವೀಟ್ ಆಗಿರಲ್ಲ ಮೇಡಮ್, ಅದ್ರಲ್ಲೂ ಅಳ್ತಾ ಇದೆ ಮೇಡಮ್. ಸರಿ ಮೇಡಮ್, ಸಾರಿ. ನಿಮ್ಗೆ ಗಟ್ಟಿ ಎಳ್ನೀರು ಕೊಡಿಸ್ತೀನಿ ಬಿಡಿ ಮೇಡಮ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಮೇಡಮ್, 2 ಗುಟ್ಕು ಖಾಲಿ ಮಾಡ್ಬಿಡ್ತೀನಿ ಮೇಡಮ್. ನಡೀರಿ, ಆಯ್ತು. ಏನ್ರಿ ಹಾಕಿ ಹೊಡಿತಿದ್ದೀರಾ? ಮೇಡಮ್, ಅವಾಗಿಂದ ಒಂದೇ ಕಣ್ಣಲ್ಲಿ ನೋಡ್ತಾ ಇದ್ದೀರಾ, ನನಗೆ ಹೊಟ್ಟೆ ನೋವು ಬರಲ್ವಾ? ದೃಷ್ಟಿ ಆಗಲ್ವಾ? ಇನ್ನ ಎಷ್ಟೊತ್ರಿ? ಬೇಗ ಕುಡಿರಿ. ಮೇಡಮ್, ಎಳ್ನೀರ್ನ ಸ್ಟ್ರಾ ಇಲ್ದೇನೆ ಹಿಂಗೆ ಕುಡಿಯೋ ಮಜಾ ನಿಮ್ಗೇನ್ ಗೊತ್ತು ಮೇಡಮ್? ಕುಡಿದ್ ನೋಡಿ ಒಂದ್ಸತಿ ಗೊತ್ತಾಗುತ್ತೆ. ಆಯ್ತು, ಸ್ವಲ್ಪ ಬೇಗ ಕುಡಿರಿ. ಮೇಡಮ್, ಒಂದ್ ಎಳ್ನೀರ್ಗೆ ಎಷ್ಟು? ಕೊಡ್ಸೋಣ ಅಂತಾನೆ, ನಿಮ್ಗೆ ಯಾಕೆ? ಬಾಯಿ ಮುಚ್ಕೊಂಡ್ ಬೇಗ ಕುಡಿರಿ. ಅಲ್ಲ ಮೇಡಮ್, ಇದು ಬೆಂಗಳೂರು. ಗೊತ್ತಿಲ್ಲ ಅಂದ್ರೆ 150 ರೂಪಾಯಿ ಒಂದ್ ಎಳ್ನೀರ್ಗೆ ಅಂತ ಹೇಳಿ ಮುಂಡಾಯಿಸ್ಬಿಡ್ತಾರೆ, ಹುಷಾರು. ದೇವ್ರೆ, ಬೇಗ ಕುಡಿತೀರಾ? ನಮ್ಗೆ ಇನ್ನ ಎಷ್ಟೊಂದ್ ಕೆಲ್ಸ ಇದೆ ಅಲ್ಲಿ.
ಇವನ್ ಯಾಕೆ ಇಲ್ಲಿಗೆ ಬಂದ? ಯಾಕೆ ಮೇಡಮ್, ಏನಾಯ್ತು? ಟೆನ್ಷನ್ ಆಗ್ತಾ ಇದ್ದೀರಾ? ಯಾಕ? ಸ್ವಲ್ಪ ಹಿಂದೆ ತಿರುಗಿ ನೋಡಿ ಗೊತ್ತಾಗುತ್ತೆ. ಅಯ್ಯಯ್ಯೋ, ಮೇಡಮ್ ಪುಷ್ಪಕ್ ಸರ್ ಇಲ್ಲೇನ್ ಮಾಡ್ತಿದ್ದಾರೆ? ಈ ಪುಷ್ಪಕ್ಕೂ ಹೊಸ ಆಡಿಟರ್ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ದ, ಆದ್ರೆ ಇಲ್ಲಿಗೆ ಬರ್ತಾನೆ ಅಂತ ನನಗೇನ್ ಗೊತ್ತಿತ್ತು? ಅದಕ್ಕೆ ಮೇಡಮ್, ಹಸುವು ಅಂದಾಗ ಯಾವ್ದಾದ್ರು ರೆಸ್ಟೋರೆಂಟ್ ಕರ್ಕೊಂಡೋಗಿ ಇಡ್ಲಿ ವಡೆ ಕೊಡ್ಸಿದ್ರೆ ಹಿಂಗ್ ಸಿಕ್ಕಾಕೋತಿದ್ವಾ? ನೀವು ಸ್ವಲ್ಪ ಹೊತ್ತು ನಿಮ್ ಹಸುವನ್ನ ತಡ್ಕೊಂಡಿದ್ರೆ ಈ ರೀತಿ ನಾವು ರಸ್ತೆಲ್ ಸಿಗಾಕೋತಿದ್ವಾ? ರಸ್ತೆಲಿ ಎಳ್ನೀರ್ ಕೊಡ್ಸ್ತೀನಿ ಅಂದ್ರಿ, ಇವಾಗ ನೋಡಿ ಅವ್ರ ಕೈಲಿ ಸಿಕ್ಕಾಕೊಂಡ್ವಿ. ಕಾರ್ ಬೇರೆ ಆ ಕಡೆನೇ ಇದೆ, ಅವನ್ನ ದಾಟ್ಕೊಂಡೇ ಹೋಗ್ಬೇಕು. ಹೇಗ್ ಹೋಗ್ಲಿ ಅನ್ನೋದೇ ನನಗೆ ಟೆನ್ಷನ್ ಇವಾಗ. ಹಾಯ್ ಸರ್. ನರ್ತನ, ಹಾಯ್ ಪುಷ್ಪಕ್, ನೀನೇನಿಲ್ಲಿ? ಇಲ್ಲೇನ್ ಮಾಡ್ತಿದ್ದೆ? ಇವರು ಎಳ್ನೀರ್ ಕುಡಿಬೇಕು ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ನಿಲ್ಲಿಸ್ದೆ. ಅಯ್ಯೋ ಮೇಡಮ್, ನಾನೇ ಇಡ್ಲಿ ವಡೆ ತಿನ್ನೋಣ ಅಂತ ಅಂದೆ, ಆದ್ರೆ ನೀವೇ ಎಳ್ನೀರು ಅಂತ ನಿಲ್ಸಿದ್ರಿ. ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಪ್ರಾಸೆಸ್ ಮಾಡಬೇಕು ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಇಲ್ಲೇನ್ ಮಾಡ್ತಿದ್ಯಾ? ಅದೇನ್ ದೊಡ್ಡ ವಿಷಯನ ಪುಷ್ಪಕ್, 5 ಮಿನಿಟ್ಸ್ ಅಷ್ಟೇ. ಅಪ್ರೂವ್ ಮಾಡಿದ್ರೆ ಮುಗೀತು, ಮಿಕ್ಕಿದೆಲ್ಲ ಆಡಿಟರೇ ನೋಡ್ಕೋತಾರಲ್ವಾ? ಇವ್ರೇನಕ್ಕೆ ಹೊಟ್ಟೆ ಇಟ್ಕೊಂಡು ನಿಂತಿದ್ದಾರೆ? ಏನಿಲ್ಲ, ತುಂಬಾ ಹೊಟ್ಟೆ ನೋವು ಅಂತ ಹೇಳಿದ್ರು, ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ದಾರಿಲಿ ಹಾಗೆ ಎಳ್ನೀರ್ ಕಾಣಿಸ್ತು ಅಂತ ನಿಲ್ಲಿಸ್ದೆ. ಇವಾಗ ಎಳ್ನೀರ್ ಕುಡ್ತಿದ್ದಕ್ಕೆ ಇನ್ನೂ ಜಾಸ್ತಿ ಆಗಿದೆ ಅಲ್ವಾ ಬಾಲರಾಜ್? ಹೌದು ಸರ್, ಹೊಟ್ಟೆ ತುಂಬಾ ನೋವ್ತಾ ಇದೆ. ಅದ್ ಸರಿ, ನೀನ್ ಆಡಿಟರ್ ಆಫೀಸಿಗೆ ತಾನೇ ಹೋಗ್ಬೇಕಿದ್ದು, ಇಲ್ಲೇನ್ ಮಾಡ್ತಿದ್ಯಾ? ಇವರೇ ಆಡಿಟರ್, ನೋಡ್ಲಿಲ್ವಾ? ಹಲೋ ಮ್ಯಾಮ್. ಓ ಸಾರಿ, ನಾನು ಆಕ್ಚುಲಿ ಅಬ್ಸರ್ವೇ ಮಾಡ್ಲಿಲ್ಲ. ಇಟ್ಸ್ ಓಕೆ. ಹಲೋ ಸರ್, ಹೌ ಆರ್ ಯು? ಐ ಆಮ್ ಫೈನ್. ಆಕ್ಚುಲಿ ಲಾಸ್ಟ್ ಟೈಮೇ ನಾನು ನಿಮ್ಮ ಹತ್ರ ಕೇಳ್ಬೇಕಂತಿದ್ದೆ. ನಾನು ನಿಮ್ಗೆ ಲಯಬಿಲಿಟೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೋರಿಸಿ ಅಂತ ಹೇಳಿದ್ದೆ, ಆದ್ರೆ ನೀವ್ಯಾಕೆ ಹಾಗೆ ಮಾಡಿಲ್ಲ? ಮೇಡಮ್, ಎಕ್ಸಾಮ್ಷನ್ ಏನೇನಿದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡೆ ನಾನು ಫೇಲ್ ಮಾಡ್ತಾ ಇದ್ದೀನಿ.